ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಇನ್ಸೆಷನ್ ಸಾರ್ಟ್ ಅಂದರೆ ಸಾರ್ಟಿಂಗ್ ಚಾಪ್ಟ್ರಲ್ಲಿ ಮೂರನೇ ಮೆಥಡ್ ಆಗಿರುವಂತಹ ಇನ್ಸೆಷನ್ ಸಾರ್ಟ್ ಬಗ್ಗೆ ನಾವು ಕಂಪ್ಲೀಟ್ ಡಿಸ್ಕಷನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ವೈ ಬಿಕಾಸ್ ಅಂತ ಅಂದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಲಾಸ್ಟ್ ಸೆಷನಲ್ಲೇ ಹೇಳಿದ ಹಾಗೆ ಸಾರ್ಟಿಂಗ್ 3 ಟೆಕ್ನಿಕ್ ಏನಿದೆ, ಇನ್ಸೆಷನ್ ಸಾರ್ಟ್, ಬಬಲ್ ಸಾರ್ಟ್ ಮತ್ತು ಸೆಲೆಕ್ಷನ್ ಸಾರ್ಟು, ಮೂರಲ್ಲಿ ಒಂದು ಕ್ವೆಶನ್ ಅಂತೂ ಬರೋದು ಕನ್ಫರ್ಮ್ ಆಗಿರುತ್ತೆ. 5 ಮಾರ್ಕ್ಸು ನೀವು ಈಸಿ ಗೇನ್ ಮಾಡ್ಬೋದು. ಹಾಗಾಗಿ ನೀವು ಈಸಿಯಾಗಿ ಗೇನ್ ಮಾಡಬೇಕು ಅಂತಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ರೀತಿಯಲ್ಲೇ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಹಾಗಾಗಿ ಯಾವ ರೀತಿ ನಾವು NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ರೀತಿಯಲ್ಲೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬರೋಣ. ಸೊ ಲೆಟ್ ಅಸ್ ಗೆಟ್ ಸ್ಟಾರ್ಟ್. ಇನ್ಸೆಷನ್ ಸಾರ್ಟ್ ಮೆಥಡನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಕ್ವೆಶನ್ನ ತೊಗೊಂಡಿದ್ದೀನಿ. ಕ್ವೆಶನ್ ಏನಪ್ಪ ಅಂದರೆ, ಕನ್ಸಿಡರ್ ಎ ಲಿಸ್ಟ್ 67, 34, 7, 5, 90, 33 ಅಂತೇಳಿ ಈ ಅನ್ಆರ್ಡರ್ ಆಗಿರುವಂತಹ ಲಿಸ್ಟ್, ಅಂದರೆ ಅರೇಂಜ್ ಆಗದೇ ಇರುವಂಥದ್ದು, ಸಾರ್ಟ್ ಆಗದೇ ಇರುವಂತಹ ಈ ಒಂದು ಲಿಸ್ಟನ್ನು ಇನ್ಸೆಷನ್ ಸಾರ್ಟ್ ಮೆಥಡನ್ನು ಬಳಸಿ ಯಾವ ರೀತಿ ನಾವು ಸಾರ್ಟ್ ಮಾಡೋದು ಅಂತೇಳಿ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇವಾಗ ಪಾಸ್ 1ನಲ್ಲಿ ನಾವು ಕೊಟ್ಟಿರೋ ಕ್ವೆಶನ್ನ ಆ್ಯಸ್ ಇಟ್ ಈಸ್ ಅದೇ ರೀತಿಯಲ್ಲಿ ಅರೇ ರೆಪ್ರೆಸೆಂಟೇಷನಲ್ಲಿ ಬರ್ಕೊಂಡಿದ್ದೀವಿ. 67, 34, 7, 5, 90, 33. ಇವಾಗ 67ನ ಪೊಸಿಷನ್ ಬಂದು ಎ ಆಫ್ ಅರೇ 0, 34ನ ಪೊಸಿಷನ್ ಬಂದು ಎ ಆಫ್ ಅರೇ 1, 7ನ ಪೊಸಿಷನ್ ಬಂದು ಎ ಆಫ್ ಅರೇ 2, 5ನ ಪೊಸಿಷನ್ ಬಂದು ಎ ಆಫ್ ಅರೇ 3, 90ನ ಪೊಸಿಷನ್ ಬಂದು ಎ ಆಫ್ ಅರೇ 4 ಆ್ಯಂಡ್ 33ನ ಪೊಸಿಷನ್ ಬಂದು ಎ ಆಫ್ ಅರೇ 5. ಸೊ ಈ ಅರೇ ಎ ಆಫ್ ಅರೇ 0, ಎ ಆಫ್ ಅರೇ 1 ಅಂತ ನಾವೇನು ಬರ್ಕೊಂಡಿದ್ದೀವಿ ಅದನ್ನು ಇಂಡೆಕ್ಸ್ ರೆಪ್ರೆಸೆಂಟೇಷನ್ ಅಂತ ಕರಿತಾ ಇದ್ದೀವಿ. ಮೇಲ್ಗಡೆ ಬರ್ಕೊಂಡಿರೋಂಥ ವ್ಯಾಲ್ಯೂಸನ್ನು ನಾವು ಎಲಿಮೆಂಟ್ಸ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ, ಮೊದಲನೇ ಎಲಿಮೆಂಟ್ ಅಂದರೆ ಎ ಆಫ್ ಅರೇ 0 ಅಲ್ಲಿರುವಂಥ ಎಲಿಮೆಂಟನ್ನು ಕೀ ಎಲಿಮೆಂಟ್ ಅಂತ ಕರಿತಾ ಇದ್ದೀವಿ. ಕೀ ಎಲಿಮೆಂಟ್ ಅಂತ ಅಂದರೆ ಫಿಕ್ಸ್ಡ್ ಪೊಸಿಷನಲ್ಲಿ ಇದೆ ಅಂತ ಹೇಳಿ ನಾವು ಭಾವಿಸ್ಕೊಂಡು ಎ ಆಫ್ ಅರೇ 1ಇಂದ ಎ ಆಫ್ ಅರೇ 0ನ ಕಂಪೇರ್ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಇನ್ಸೆಷನ್ ಸಾರ್ಟಲ್ಲಿ ಏನಾಗುತ್ತೆ ಅಂದರೆ, ನಾವು ಬ್ಯಾಕ್ವರ್ಡ್ ಕಂಪ್ಯಾರಿಸನ್ನ ಮಾಡ್ತಾ ಹೋಗ್ತೀವಿ. ಬಬಲ್ ಸಾರ್ಟಲ್ಲಿ ಫಾರ್ವರ್ಡ್ ಕಂಪ್ಯಾರಿಸನ್ನ ಮಾಡ್ತಾ ಹೋದರೆ, ಇನ್ಸೆಷನ್ ಸಾರ್ಟಲ್ಲಿ ನಾವು ಬ್ಯಾಕ್ವರ್ಡ್ ಕಂಪ್ಯಾರಿಸನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಮೊದಲನೇ ಎಲಿಮೆಂಟ್ನ ಕನ್ಫರ್ಮ್ ಆಗಿದೆ ಅಂತ ಅಂದ್ಕೊಂಡು, ಅಂದರೆ ಫಿಕ್ಸ್ಡ್ ಪೊಸಿಷನಲ್ಲಿದೆ, ಸರಿಯಾದ ಪೊಸಿಷನಲ್ಲಿದೆ ಅಂತ ಅಂದ್ಕೊಂಡು ಎ ಆಫ್ ಅರೇ 1ಇಂದ ಎ ಆಫ್ ಅರೇ 0ನ ಕಂಪೇರ್ ಮಾಡ್ತಾ ಇದ್ದೀವಿ. ವೆನ್ ವಿ ಕಂಪೇರ್ಡ್ ವಿತ್ 34 ಆ್ಯಂಡ್ 67, 34 ಇಸ್ ಲೆಸ್ ದ್ಯಾನ್ 67 ಆಗಿರೋದ್ರಿಂದ 34 ಅನ್ನೋ ಒಂದು ವ್ಯಾಲ್ಯೂನ 67 ಪೊಸಿಷನ್ಗೆ ಕಳಿಸ್ತಾ ಇದ್ದೀವಿ. ಅದೇ ಥರ 67ನ 34ಗೆ ಸ್ವ್ಯಾಪ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಮಾಡಾದ್ಮೇಲೆ ಇದಿಷ್ಟು ಪಾಸ್ 1 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಪಾಸ್ 2 ಅನ್ನು ನೋಡೋಣ. ಇನ್ನು ನೆಕ್ಸ್ಟ್ ಪಾಸ್ 2ಅಲ್ಲಿ ಏನಪ್ಪ ಅಂತಂದರೆ, ಸಾರ್ಟ್ ಆಗಿದೆ ಅಲ್ವಾ, 67 ಮತ್ತು 34 ಎರಡು ಎಲಿಮೆಂಟು, ಪೊಸಿಷನ್ ವ್ಯಾಲ್ಯೂ ಏನಾಗಿದೆ, ಚೇಂಜ್ ಆಗಿದೆ. ಮುಂಚೆ 67ನ ಪೊಸಿಷನ್ ಬಂದು ಎ ಆಫ್ ಅರೇ 0 ಇತ್ತು, 34ನ ಪೊಸಿಷನ್ ಬಂದು ಎ ಆಫ್ ಅರೇ 1 ಇತ್ತು. ಬಟ್ ಪಾಸ್ 1ನಲ್ಲಿ ಎರಡು ಇಂಟರ್ಚೇಂಜ್ ಆದಮೇಲೆ ಇವಾಗ ಪಾಸ್ 2ನು ಏನಪ್ಪ ಅಂದರೆ, ಪಾಸ್ 1ನ ಔಟ್ಪುಟ್ಟು ಪಾಸ್ 2ನ ಇನ್ಪುಟ್ ಆಗಿರುತ್ತೆ. ಸೊ ಪಾಸ್ 2ಅಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ಏನಿದೆ ಎಲಿಮೆಂಟ್ಸು 34, 67, 7, 5, 90 ಆ್ಯಂಡ್ 33 ಇತ್ತಲ್ವಾ. ಪಾಸ್ 1ನಲ್ಲಿ ನಾವು ಕಂಪ್ಯಾರಿಸನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಎ ಆಫ್ ಅರೇ 1ಇಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಪಾಸ್ 2ಅಲ್ಲಿ ಏನು ಮಾಡಬೇಕು ಅಂದರೆ, ಎ ಆಫ್ ಅರೇ 2ಇಂದ ಕಂಪ್ಯಾರಿಸನ್ನ ಸ್ಟಾರ್ಟ್ ಮಾಡಬೇಕು. ಎ ಆಫ್ ಅರೇ 2ಇಂದ ಎ ಆಫ್ ಅರೇ 1ನ ಕಂಪೇರ್ ಮಾಡಿದಾಗ 7 ಕಂಪೇರ್ಡ್ ವಿತ್ 67 ಆಯಿತು. ಸೊ 7 ಈಸ್ ಲೆಸ್ಸರ್ ದ್ಯಾನ್ 67 ಆಗಿರೋದ್ರಿಂದ ಎರಡನ್ನೂ ಕೂಡ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ಸೊ 7 ಮುಂಚೆ ಬರುತ್ತೆ, ನೆಕ್ಸ್ಟ್ 67 ಎ ಆಫ್ ಅರೇ 2 ಪೊಸಿಷನ್ಗೆ ಹೋಗ್ತಾ ಇದೆ. ಇನ್ನು ನೆಕ್ಸ್ಟ್ ಎ ಆಫ್ ಅರೇ 1 ಮತ್ತು ಎ ಆಫ್ ಅರೇ 0ನ ಕಂಪೇರ್ ಮಾಡಬೇಕು. ನಾವು ಮುಂಚೆ ಪಾಸ್ 1ನಲ್ಲಿ ಮಾಡಿದ್ವಲ್ಲ ಅಂತ ಅಂದರೆ ಇಲ್ಲ, ಆ ರೀತಿ ಆಗಲ್ಲ. ಪಾಸ್ 2ಅಲ್ಲೂ ಕೂಡ ನಾವೇನು ಮಾಡಬೇಕು, ಎಲ್ಲ ಎಲಿಮೆಂಟ್ಸ್ನು ಬ್ಯಾಕ್ವರ್ಡ್ ಆಗಿ ಕಂಪ್ಯಾರಿಸನ್ ಮಾಡ್ತಾ ಹೋಗಬೇಕು. ಎಲಿಮೆಂಟ್ಸ್ ಮಿನಿಮಮ್ ಇತ್ತು ಅಂದರೆ ಅವೆರಡನ್ನೂ ಕೂಡ ಇಂಟರ್ಚೇಂಜ್ ಮಾಡ್ತಾ ಹೋಗಬೇಕು. ಹಾಗಾಗಿ ಪಾಸ್ 2ಅಲ್ಲಿ ಎ ಆಫ್ 2 ಎ ಆಫ್ 1ನ ಕಂಪೇರ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಆಫ್ 1 ಮತ್ತು ಎ ಆಫ್ 0ನ ಕಂಪೇರ್ ಮಾಡಬೇಕು. 7 ಈಸ್ ಕಂಪೇರ್ಡ್ ವಿತ್ 34 ಆಗಿರೋದ್ರಿಂದ 7 ಈಸ್ ಲೆಸ್ಸರ್ ದ್ಯಾನ್ 34. ಹಾಗಾಗಿ 7ಅನ್ನು ಮತ್ತು 34ನ ಎರಡನ್ನೂ ಕೂಡ ಇಂಟರ್ಚೇಂಜ್ ಮಾಡ್ತೀವಿ. ಇದಿಷ್ಟು ಪಾಸ್ 2 ಆಗಿರುತ್ತೆ. ಪಾಸ್ 1ನಲ್ಲಿ 1 ಕಂಪ್ಯಾರಿಸನ್ ಆಗುತ್ತೆ, ಪಾಸ್ 2ಅಲ್ಲಿ 2 ಕಂಪ್ಯಾರಿಸನ್ ಆಗುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. 2ಅಲ್ಲಿ ಕಂಪ್ಯಾರಿಸನ್ ಆದಮೇಲೆ ಪಾಸ್ 2ನ ಔಟ್ಪುಟ್ ಬಂದು 7, 34, 67, 5, 90, 33. ಇದು ಔಟ್ಪುಟ್ ಆಫ್ ಪಾಸ್ 2 ಆಗಿರುತ್ತೆ. ಪಾಸ್ 2ನ ಔಟ್ಪುಟ್ಟು ಪಾಸ್ 3ನ ಇನ್ಪುಟ್ ಆಗಿರುತ್ತೆ. 3 ನೋಡೋದಾದರೆ ಪಾಸ್ 2ನ ಔಟ್ಪುಟ್ಟು ಪಾಸ್ 3ನ ಇನ್ಪುಟ್ ಆಗಿರುತ್ತೆ ಅಂತ ನಾನು ಆಗಲೇ ಹೇಳಿದೆ. ಅದೇ ಥರ ಪಾಸ್ 3ಅಲ್ಲಿ ಎಲಿಮೆಂಟ್ಸ್ ಯಾವ ರೀತಿ ಇದೆ ಫಸ್ಟ್ ಇನ್ಪುಟ್ ಅಂತ ಅಂದರೆ 7, 34, 67, 5, 90 ಆ್ಯಂಡ್ 33. ಪಾಸ್ 2ಅಲ್ಲಿ ನಾವು ಎ ಆಫ್ ಅರೇ 2ಇಂದ ಕಂಪ್ಯಾರಿಸನ್ನ ಸ್ಟಾರ್ಟ್ ಮಾಡಿದ್ವಿ. ಪಾಸ್ 3ಅಲ್ಲಿ ಎ ಆಫ್ ಅರೇ 3ಇಂದ ಸ್ಟಾರ್ಟ್ ಮಾಡಬೇಕು. 5 ಕಂಪೇರ್ಡ್ ವಿತ್ 67 ಮಾಡಿದಾಗ 5 ಈಸ್ ಮಿನಿಮಮ್ ವಿತ್ 67. ಹಾಗಾಗಿ ಎರಡನ್ನೂ ಕೂಡ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟು 34 ಮತ್ತು 5ನ ಕಂಪೇರ್ ಮಾಡ್ತಾ ಇದ್ದೀವಿ. 5 ಅನ್ನೋದು ಮಿನಿಮಮ್ ವೆನ್ ಕಂಪೇರ್ಡ್ ವಿತ್ 34 ಆಗಿರೋದ್ರಿಂದ
ಎರಡನ್ನೂ ಕೂಡ ಎಗೇನ್ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ 7 ಕಂಪೇರ್ಡ್ ವಿತ್ 5 ಮಾಡಿದಾಗ 5 ಈಸ್ ಮಿನಿಮಮ್ ಎಲಿಮೆಂಟ್ ವೆನ್ ಕಂಪೇರ್ಡ್ ವಿತ್ 7 ಆಗಿರುತ್ತೆ. ಹಾಗಾಗಿ ಎರಡನ್ನೂ ಕೂಡ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಇಂಟರ್ಚೇಂಜ್ ಮಾಡಿದ್ಮೇಲೆ ಪಾಸ್ 3ನ ಔಟ್ಪುಟ್ ಏನಾಗಿರುತ್ತೆ ಅಂದರೆ 5, 7, 34, 67, 90 ಮತ್ತು 33 ಆಗಿರುತ್ತೆ. ನಾವು ನೋಡೋದಾದರೆ ಪಾಸ್ 3ನ ಔಟ್ಪುಟ್ ಏನಿರುತ್ತಲ್ಲ ಅದು ಪಾಸ್ 4ನ ಇನ್ಪುಟ್ ಆಗಿರುತ್ತೆ. ಸೊ ಪಾಸ್ 4ಅಲ್ಲಿ ಯಾವ ರೀತಿ ಇನ್ಪುಟ್ ವ್ಯಾಲ್ಯೂಸ್ ತೊಗೊಂಡಿದ್ದೀವಿ ಅಂತ ಅಂದರೆ 5, 7, 34, 67, 90, 33. ಪಾಸ್ 3ಅಲ್ಲಿ ಥರ್ಡ್ ಎಲಿಮೆಂಟ್ ಇಂಡೆಕ್ಸ್ ವ್ಯಾಲ್ಯೂವಿಂದ ಸ್ಟಾರ್ಟ್ ಮಾಡಿದ್ದೀವಿ ಕಂಪ್ಯಾರಿಷನು. ಸೊ ಪಾಸ್ 4ಅಲ್ಲಿ ಏನು ಮಾಡಬೇಕು ಅಂದರೆ ಫೋರ್ತ್ ಇಂಡೆಕ್ಸ್ ವ್ಯಾಲ್ಯೂವಿಂದ ಕಂಪ್ಯಾರಿಸನ್ನ ಸ್ಟಾರ್ಟ್ ಮಾಡಬೇಕು. ಸೊ ಫೋರ್ತ್ ವ್ಯಾಲ್ಯೂನ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡಿದ್ರೆ 90 ಕಂಪೇರ್ಡ್ ವಿತ್ 67 ಮಾಡೋದ್ರಿಂದ 90 ಈಸ್ ಗ್ರೇಟರ್ ದ್ಯಾನ್ 67 ಆಗಿರೋದ್ರಿಂದ ನಾವು ಯಾವುದೇ ರೀತಿ ಬದಲಾವಣೆ ಮಾಡ್ತಾ ಇಲ್ಲ, ಅದು ಹಾಗೇ ಇರುತ್ತೆ. ಇನ್ನು ನೆಕ್ಸ್ಟು ಎಫ್ ಅರೇ 3 ಮತ್ತು ಎಫ್ ಅರೇ 2 ಇಂಡೆಕ್ಸ್ ವ್ಯಾಲ್ಯೂ ಎಲಿಮೆಂಟ್ಸ್ಗಳನ್ನು ಕಂಪೇರ್ ಮಾಡಿದಾಗ 67 ಕಂಪೇರ್ಡ್ ವಿತ್ 34 ಅಲ್ಲೂ ಕೂಡ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಯಾಕಂದರೆ 67 ಅನ್ನೋದು 34ಗಿಂತ ಜಾಸ್ತಿ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಇನ್ನು ನೆಕ್ಸ್ಟು 7 ಕಂಪೇರ್ಡ್ ವಿತ್ 34 ಮಾಡಿದ್ರೆ ಅಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ವ್ಯಾಲ್ಯೂಸ್ ಇಂಟರ್ಚೇಂಜ್ ಆಗಲ್ಲ. ಯಾಕೆ ಅಂತಂದರೆ 7 ಈಸ್ ಲೆಸರ್ ದ್ಯಾನ್ 34 ಆಗಿರುತ್ತೆ. ಅಲ್ಲಿ ಎಲಿಮೆಂಟ್ಸ್ ಕರೆಕ್ಟಾಗಿ ಫಿಕ್ಸ್ ಆಗಿದೆ ಅದರ ಪೊಸಿಷನಲ್ಲಿ, ಅದಕ್ಕಾಗಿ ನಾವು ಯಾವುದೇ ರೀತಿ ಚೇಂಜನ್ನು ಮಾಡ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಪೊಸಿಷನಲ್ಲಿ ಎಫ್ ಅರೇ 0 ಮತ್ತು ಎಫ್ ಅರೇ 1 ಎಲಿಮೆಂಟನ್ನು ಕಂಪೇರ್ ಮಾಡಿದ್ರೆ ಅಂದರೆ 5 ಮತ್ತು 7 ಎಲಿಮೆಂಟನ್ನು ಕಂಪೇರ್ ಮಾಡಿದಾಗ 7 ಈಸ್ ಗ್ರೇಟರ್ ದ್ಯಾನ್ 5 ಇರುತ್ತೆ. ಹಾಗಾಗಿ ಅಲ್ಲೂ ಕೂಡ ನಾವು ಯಾವುದೇ ರೀತಿ ಬದಲಾವಣೆ ಮಾಡ್ತಾ ಇಲ್ಲ. ಅದರ ಎಲಿಮೆಂಟ್ಸ್ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಇಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಯಾವುದರಲ್ಲಿ, ಪಾಸ್ 4ಅಲ್ಲಿ. ಹಾಗಾದರೆ ಪಾಸ್ 4ನ ಔಟ್ಪುಟ್ ಏನಾಗಿರುತ್ತೆ ಅಂತ ಅಂದರೆ 5, 7, 34, 67, 90 ಮತ್ತು 33 ಆಗಿರುತ್ತೆ. ಪಾಸ್ 5ನ ನೀವು ನೋಡೋದಾದರೆ ಪಾಸ್ 4ನ ಔಟ್ಪುಟ್ಟು ಪಾಸ್ 5ನ ಇನ್ಪುಟ್ ಆಗಿರುತ್ತೆ. ಪಾಸ್ 5ಅಲ್ಲಿ ಯಾವುದೇ ರೀತಿ ಇನ್ಪುಟ್ ವ್ಯಾಲ್ಯೂಸ್ ಇದೆ ಅಂತ ನೋಡೋದಾದರೆ 5, 7, 34, 67, 90 ಆ್ಯಂಡ್ 33 ಇದೆ. ಸೊ ಪಾಸ್ 5ಅಲ್ಲಿ ನಾವು 5th ಎಲಿಮೆಂಟಿಂದ ಕಂಪ್ಯಾರಿಸನ್ನ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಸೊ 5th ಎಲಿಮೆಂಟ್ ಅಂತ ಅಂದರೆ ಎಫ್ ಅರೇ 5 ಅಂದರೆ 33 ಕಂಪೇರ್ ವಿತ್ 90 ಮಾಡಿದಾಗ 33 ಈಸ್ ಲೆಸ್ ದ್ಯಾನ್ 90 ಆಗಿರುತ್ತೆ. ಸೊ ಅವೆರಡನ್ನೂ ಕೂಡ ಇಂಟರ್ಚೇಂಜ್ ಮಾಡ್ತೀವಿ. ಇಂಟರ್ಚೇಂಜ್ ಮಾಡಿದಾಗ 90 ಲಾಸ್ಟಿಗೆ ಬರುತ್ತೆ, 33 ಎಫ್ ಅರೇ 4 ಪೊಸಿಷನ್ಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಫ್ ಅರೇ 4 ಮತ್ತು ಎಫ್ ಅರೇ 3 ಎಲಿಮೆಂಟ್ನ ಕಂಪೇರ್ ಮಾಡಿದಾಗ 67 ಕಂಪೇರ್ಡ್ ವಿತ್ 33 ಮಾಡಿದ್ರೆ 33 ಅನ್ನೋದು ಸ್ಮಾಲ್ ಇರುತ್ತೆ. ಹಾಗಾಗಿ ಎರಡನ್ನೂ ಕೂಡ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. 33 ಅನ್ನೋದು ಎಫ್ ಅರೇ 3 ಪೊಸಿಷನ್ಗೆ ಬಂತು. ಇನ್ನು ನೆಕ್ಸ್ಟು ಎಫ್ ಅರೇ 3 ಮತ್ತು ಎಫ್ ಅರೇ 2 ಪೊಸಿಷನ್ನ ಕಂಪೇರ್ ಮಾಡಿದಾಗ 34 ಕಂಪೇರ್ ವಿತ್ 33 ಇದೆ. ಸೊ 33 ಅನ್ನೋದು ಮಿನಿಮಮ್ ಆಗಿರುತ್ತೆ 34ಗಿಂತ. ಹಾಗಾಗಿ 33 ಮತ್ತು 34 ಎರಡೂ ಕೂಡ ಏನಾಗ್ತದೆ, ಇಂಟರ್ಚೇಂಜ್ ಆಗ್ತದೆ. ಇನ್ನು ನೆಕ್ಸ್ಟು ಎಫ್ ಅರೇ 2 ಮತ್ತು ಎಫ್ ಅರೇ 1ಅನ್ನು ಕಂಪೇರ್ ಮಾಡಿದಾಗ 33 ಕಂಪೇರ್ ವಿತ್ 7 ಆಗುತ್ತೆ. 33 ಈಸ್ ಗ್ರೇಟರ್ ದ್ಯಾನ್ 7 ಆಗಿರುತ್ತೆ. ಅದರ ಪೊಸಿಷನಲ್ಲಿ ಕರೆಕ್ಟಾಗಿ ಫಿಕ್ಸ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ಮಾಡ್ತಾ ಇಲ್ಲ. ಇನ್ನು ಎಫ್ ಅರೇ 1 ಮತ್ತು ಎಫ್ ಅರೇ 0ನ ಕಂಪೇರ್ ಮಾಡಿದಾಗ 5 ಎಲಿಮೆಂಟ್ ಕಂಪೇರ್ ವಿತ್ 7th ಎಲಿಮೆಂಟ್. ಸೊ ಎರಡನ್ನೂ ಇಂಟರ್ಚೇಂಜ್ ಮಾಡೋದಿಲ್ಲ, ಯಾಕಂದರೆ 7 ಈಸ್ ಗ್ರೇಟರ್ ದ್ಯಾನ್ 5 ಆಗಿರುತ್ತೆ. ಅದರ ಪೊಸಿಷನ್ ವ್ಯಾಲ್ಯೂಲಿ ಕರೆಕ್ಟಾಗಿರೋದ್ರಿಂದ ಯಾವುದೇ ರೀತಿ ಇಂಟರ್ಚೇಂಜ್ ಮಾಡ್ತಾ ಇಲ್ಲ. ಸೊ ದಟ್ ನೀವು ಇಲ್ಲಿ ಗಮನಿಸಿದ್ರೆ ಎಲಿಮೆಂಟ್ಸ್ ಆಲ್ಮೋಸ್ಟ್ ಸಾರ್ಟ್ ಆಗಿರುತ್ತೆ. 5, 7, 33, 34, 67 ಮತ್ತು 90. ಸೊ ಪಾಸ್ 5ಅಲ್ಲಿ ನಮಗೆ ಸಾರ್ಟೆಡ್ ಎಲಿಮೆಂಟ್ಸ್ ಏನಾಗ್ತಾ ಇದೆ, ಸಿಗ್ತಾ ಇದೆ. ಎಲ್ಲ ಎಲಿಮೆಂಟ್ಸು ಕಂಪೇರ್ ಆಗಿರುತ್ತೆ. ಕಂಪೇರ್ ಮಾಡುವಾಗ ಎಲಿಮೆಂಟ್ ಸಾರ್ಟ್ ಆಗಿದ್ರೂ ಕೂಡ ನೀವು ಎಲ್ಲಿಂದ ಕಂಪ್ಯಾರಿಸನ್ನ ಸ್ಟಾರ್ಟ್ ಮಾಡಿರ್ತೀರೋ ಅಲ್ಲಿಂದ ಸ್ಟಾರ್ಟ್ ಮಾಡಿದಂಥ ಕಂಪ್ಯಾರಿಸನ್ ವ್ಯಾಲ್ಯೂವಿಂದ ಎಫ್ ಅರೇ 0ವರೆಗೂ ನೀವು ಕಂಪ್ಯಾರಿಸನ್ ಮಾಡಲೇಬೇಕಾಗತ್ತೆ. ಅದು ಸಾರ್ಟ್ ಆಗಿದೆ, ಚೇಂಜಸ್ ಆಗಲ್ಲ ಅಂಥೇಳಿ ನೀವು ಸ್ಟಾಪ್ ಮಾಡೋ ಹಾಗಿಲ್ಲ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರೋ ಅಲ್ಲಿಂದ ಎಫ್ ಅರೇ 0ವರೆಗೂ ಕಂಪಲ್ಸರಿ ನೀವು ಸಾರ್ಟ್ ಅಂದರೆ ಕಂಪ್ಯಾರಿಸನ್ ಮಾಡಿ ಚೆಕ್ ಮಾಡಲೇಬೇಕಾಗುತ್ತೆ, ಅಥವಾ ಚೆಕ್ ಮಾಡಿದ್ದೀವಿ ಅಂತ ನಾವು ರೆಪ್ರೆಸೆಂಟ್ ಮಾಡಲೇಬೇಕಾಗತ್ತೆ. ಸೊ ಇದಿಷ್ಟು ಪಾಸ್ 5 ಆಗಿತ್ತು. ಕ್ವೆಶನಿಗೆ ಕನ್ಸಿಡರ್ ಎ ಲಿಸ್ಟ್ 67, 34, 7, 5, 90, 33. ಸಾರ್ಟ್ ದ ಗಿವನ್ ಲಿಸ್ಟ್ ಯೂಸಿಂಗ್ ಇನ್ಸರ್ಷನ್ ಸಾರ್ಟ್ ಮೆಥಡ್. ಇನ್ಸರ್ಷನ್ ಸಾರ್ಟ್ ಮೆಥಡನ್ನು ನೀವು ಆಲ್ರೆಡಿ ಇವಾಗ ನೋಡಿದ್ರಲ್ಲ. ಸೊ ಹಾಗಾದರೆ ಔಟ್ಪುಟ್ ಆನ್ಸರ್ ಯಾವ ರೀತಿ ಬಂದಿದೆ ನಮಗೆ ಅಂದರೆ 5, 7, 33, 34, 67, 90. ಇಟ್ ಈಸ್ ದ ಸಾರ್ಟೆಡ್ ಲಿಸ್ಟ್ ಫಾರ್ ದ ಗಿವನ್ ಅನ್ಆರ್ಡರ್ ಲಿಸ್ಟ್ ಆಗಿರುತ್ತೆ. ಸೊ ಇದು ಈ ರೀತಿಯಾಗಿ ನಾವೇನು ಮಾಡ್ತಾ ಇದ್ದೀವಿ, ಆನ್ಸರನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈ ಒಂದು ಇನ್ಸರ್ಷನ್ ಸಾರ್ಟ್ ನಿಮಗೆ ಅರ್ಥ ಆಗಿದೆ ಮತ್ತು ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಐ ಹೋಪ್ ನಿಮಗೆ ಯೂಸ್ಫುಲ್ ಆಗಿದ್ರೆ, ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸೊ ದಟ್ ನಿಮಗೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡಿದಂಥ ವೀಡಿಯೋ ಈಸಿಯಾಗಿ ನೋಟಿಫಿಕೇಷನಲ್ಲಿ ಪಾಪಪ್ ಆಗುತ್ತೆ. ಆವಾಗ ಈಸಿಯಾಗಿ ನೀವು ಕಮ್ಯುನಿಕೇಷನ್ನ ಆದಷ್ಟು ಬೇಗ ಮತ್ತೆ ಮಾಡ್ಬೋದು. ಸೊ ನೆಕ್ಸ್ಟ್ ವೀಡಿಯೋ ಯಾವ ರೀತಿ ಬೇಕು ಅನ್ನೋದು ಅಥವಾ ಯಾವ ಟಾಪಿಕ್ ಮೇಲೆ ಬೇಕು ಅನ್ನೋದನ್ನು ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ಸೊ ದಟ್ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.